ತ್ರಿವರ್ಣ ನ್ಯೂಸ್ಗೆ ಸ್ವಾಗತ. ಇದು ಹನಿ ಟ್ರ್ಯಾಕ್. ಪ್ರಚಲಿತ ವಿದ್ಯಮಾನಗಳ ಮೇಲೆ ಕ್ಷಕಿರಣ ಬೀರುವ ಸುದ್ದಿ ವಿಶ್ಲೇಷಣೆ. ನಾನು BM ಹನೀಫ್. ಅಮೆರಿಕದ ಅಧ್ಯಕ್ಷ ಜೋ ಬೈಡನ್ ಮೂರನೇ ವಿಶ್ವಯುದ್ಧಕ್ಕೆ ಮುನ್ನುಡಿ ಬರೆಯುತ್ತಿದ್ದಾರೆಯೇ? ರಷ್ಯಾವನ್ನು ಕೆಣಕುವ ಮೂಲಕ ಮೂರನೇ ಮಹಾಯುದ್ಧ ಶುರುವಾಗಲಿ ಎಂದು ಬೈಡನ್ ಬಯಸಿದ್ದಾರೆಯೇ? ಜನವರಿಯಲ್ಲಿ ಡೊನಾಲ್ಡ್ ಟ್ರಂಪ್ಗೆ ಅಧಿಕಾರ ಬಿಟ್ಟುಕೊಡಲಿರುವ ಬೈಡನ್ ಅದಕ್ಕೂ ಮೊದಲೇ ಮೂರನೇ ವಿಶ್ವಯುದ್ಧ ಶುರುವಾಗಲಿ ಎಂದೇ ಅಮೆರಿಕದ ಶಕ್ತಿಶಾಲಿ ದೂರಗಾಮಿ ಕ್ಷಿಪಣಿಗಳನ್ನು ರಷ್ಯಾದ ಮೇಲೆ ಪ್ರಯೋಗಿಸಲು ಉಕ್ರೇನ್ ದೇಶಕ್ಕೆ ಅನುಮತಿ ನೀಡಿದ್ದಾರೆಯೇ? ಜೋ ಬೈಡನ್ ಅನುಮತಿ ಸಿಕ್ಕಿದ್ದೇ ತಡ ಉಕ್ರೇನ್ ಸೇನೆಯು ಅಮೆರಿಕವು ಪೂರೈಸಿದ ದೂರಗಾಮಿ ಖಂಡಾಂತರ ಕ್ಷಿಪಣಿಗಳ ಪೈಕಿ 6 ಕ್ಷಿಪಣಿಗಳನ್ನು ರಷ್ಯಾದ ಮೇಲೆ ಉಡಾಯಿಸಿ ರಷ್ಯಾದ ಬಿಯಾನ್ಸ್ಕ್ ಪ್ರಾಂತ್ಯದ ಶಸ್ತ್ರಾಗಾರವೊಂದನ್ನು ಧ್ವಂಸಗೊಳಿಸಿದೆ. ತಾನು ಅಧಿಕಾರ ತ್ಯಜಿಸುವುದಕ್ಕೆ ಮುನ್ನವೇ ಮೂರನೇ ಜಾಗತಿಕ ಯುದ್ಧ ಶುರುವಾಗಲಿ ಎನ್ನುವುದು ಜೋ ಬೈಡನ್ ಬಯಕೆಯೇ? ಇಲ್ಲವಾಗಿದ್ದರೆ ಯುದ್ಧ ಶುರುವಾಗಿ 3 ವರ್ಷಗಳ ಕಾಲ ಸಂಯಮದಿಂದ ಸುಮ್ಮನೆ ಇದ್ದ ಬೈಡನ್ ಈಗ ಅಧಿಕಾರ ತ್ಯಜಿಸುವ ಕಾಲ ಹತ್ತಿರ ಆಗಿರುವಾಗ ಏಕೆ ಅಮೆರಿಕ ನಿರ್ಮಿತ ಕ್ಷಿಪಣಿಗಳ ಪ್ರಯೋಗಕ್ಕೆ ಅನುಮತಿ ನೀಡಿದ್ದಾರೆ ಗೊತ್ತಿಲ್ಲ. ಆದರೆ ಅಮೆರಿಕದ ನಿಯೋಜಿತ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಮಗ ಜೂನಿಯರ್ ಟ್ರಂಪ್ ಇದನ್ನೇ ಹೇಳಿದ್ದಾರೆ. ಅದೀಗ ಅಮೆರಿಕದಾದ್ಯಂತ ದೊಡ್ಡ ಸುದ್ದಿಯಾಗಿದೆ. ನನ್ನ ಅಪ್ಪ ಡೊನಾಲ್ಡ್ ಟ್ರಂಪ್ ಜನವರಿಯಲ್ಲಿ ಅಮೆರಿಕದ ಅಧ್ಯಕ್ಷರಾಗಿ ಅಧಿಕಾರಕ್ಕೆ ಏರಲಿದ್ದಾರೆ. ಅದಕ್ಕೂ ಮುನ್ನ ಮೂರನೇ ಜಾಗತಿಕ ಯುದ್ಧ ಆರಂಭವಾಗಲೆಂದು ಜೋ ಬೈಡನ್ ಸಂಚು ಹೂಡಿದ್ದಾರೆ. ಅಪ್ಪನ ಆಡಳಿತದ ಆರಂಭದಲ್ಲೇ ಮೂರನೇ ವಿಶ್ವ ಯುದ್ಧದ ತಲೆನೋವು ಶುರುವಾಗಲಿ ಎನ್ನುವುದು ಜೋ ಬೈಡನ್ ಅವರ ದುರುದ್ದೇಶ ಇರಬೇಕು ಎಂದಿದ್ದಾರೆ ಜೂನಿಯರ್ ಟ್ರಂಪ್. ಅಮೆರಿಕ ನಿರ್ಮಿತ ಆರ್ಮಿ ಟ್ಯಾಕ್ಟಿಕಲ್ ಮಿಸೈಲ್ ಸಿಸ್ಟಮ್ ಎಂಬ ಈ ಕ್ಷಿಪಣಿಗಳು ಅತ್ಯಂತ ಶಕ್ತಿಶಾಲಿ ಸಿಡಿತಲೆಗಳನ್ನು ಹೊಂದಿವೆ. 300 ಕಿಲೋಮೀಟರ್ ದೂರಕ್ಕೆ ಚಿಮ್ಮುವ ಸಾಮರ್ಥ್ಯದ ಈ ಕ್ಷಿಪಣಿಗಳು ರಷ್ಯಾದ ಶಸ್ತ್ರಾಸ್ತ್ರ ಸಂಗ್ರಹಾರಗಳನ್ನು ಗುರಿಯಾಗಿಸಿ ಸಿಡಿತಲೆಗಳನ್ನು ಸ್ಫೋಟಿಸಿದೆ. ರಷ್ಯಾದ ವಿಮಾನ ನಿಲ್ದಾಣಗಳು, ಶಸ್ತ್ರಾಸ್ತ್ರ ಖೋಟಿಗಳು ಮತ್ತು ಪ್ರಮುಖ ನಗರಗಳನ್ನು ಧ್ವಂಸಗೊಳಿಸುವ ಉಕ್ರೇನ್ನ ಉದ್ದೇಶಕ್ಕೆ ಈ ಕ್ಷಿಪಣಿ ದಾಳಿ ಇನ್ನಷ್ಟು ಬಲ ತುಂಬಿದೆ. ಪುಟ್ಟ ನೆರೆಯ ರಾಷ್ಟ್ರ ಉಕ್ರೇನ್ ಮೇಲೆ ರಷ್ಯಾದ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಯುದ್ಧ ಶುರು ಮಾಡಿ ಆಗಲೇ 1000 ದಿನಗಳು ಉರುಳಿವೆ. ಈಗ ಅಮೆರಿಕ ನಿರ್ಮಿತ ಕ್ಷಿಪಣಿಗಳು ತನ್ನ ಶಸ್ತ್ರಾಗಾರವನ್ನು ನಾಶಪಡಿಸಿದ ಬೆನ್ನಲ್ಲೇ ರಷ್ಯಾದ ವಾಯುಸೇನೆಯು ಉಕ್ರೇನ್ ಮೇಲೆ 800ಕ್ಕೂ ಹೆಚ್ಚು KAB ಏರಿಯಲ್ ಗೈಡೆಡ್ ಬಾಂಬ್ಗಳ ಮಳೆ ಸುರಿಸಿದೆ. ಹಳೆಯ ಮಾದರಿಯ ಈ ಭಯಾನಕ ಏರಿಯಲ್ ಗೈಡೆಡ್ ಬಾಂಬ್ಗಳನ್ನು ಹಿಂದೆ 2ನೇ ಜಾಗತಿಕ ಮಹಾಯುದ್ಧದ ವೇಳೆ ಬಳಸಲಾಗಿತ್ತು. ಇದು ಈಗ ಇನ್ನು 3ನೇ ಮಹಾಯುದ್ಧಕ್ಕೆ ಮುನ್ನುಡಿ ಇರಬಹುದೇ ಎಂದು ರಾಜಕೀಯ ವಿಶ್ಲೇಷಕರು ಅಭಿಪ್ರಾಯಪಡುತ್ತಿದ್ದಾರೆ. ಅಮೆರಿಕದ ಅಧ್ಯಕ್ಷ ಹುದ್ದೆಗೆ ನವೆಂಬರ್ ಮೊದಲ ವಾರದಲ್ಲಿ ನಡೆದ ಚುನಾವಣೆಯಲ್ಲಿ ಜೋ ಬೈಡನ್ ಅವರ ಡೆಮಾಕ್ರಾಟ್ ಪಕ್ಷವು ಸೋತು ಹೋಗಿದೆ. ರಿಪಬ್ಲಿಕ್ ಪಕ್ಷದ ಡೊನಾಲ್ಡ್ ಟ್ರಂಪ್ ಜಯಬೇರಿ ಬಾರಿಸಿದ್ದು ಮುಂದಿನ ಜನವರಿ 20ರಂದು ಅಧಿಕಾರ ವಹಿಸಿಕೊಳ್ಳಲಿದ್ದಾರೆ. ಅಧಿಕಾರ ಬಿಡಲು ತಯಾರಾಗಿರುವ ಅಧ್ಯಕ್ಷ ಜೋ ಬೈಡನ್ ಇಷ್ಟೊಂದು ಅವಸರದಲ್ಲಿ ಉಕ್ರೇನ್ಗೆ ಸಮರ ಬಲ ತುಂಬಲು ಕಾರಣಗಳೇನಿರಬಹುದು? ಸಾಮಾನ್ಯವಾಗಿ ಚುನಾವಣೆಯಲ್ಲಿ ಸೋತ ಅಧ್ಯಕ್ಷರು ತಮ್ಮ ಆಡಳಿತದ ಕೊನೆಯ ಅವಧಿಯಲ್ಲಿ ಮಹತ್ವದ ಆಡಳಿತದ ನಿರ್ಧಾರಗಳನ್ನು ಕೈಗೊಳ್ಳುವುದಿಲ್ಲ. ಅದರಲ್ಲೂ ಯುದ್ಧಕ್ಕೆ ಸಂಬಂಧಿಸಿ ಯಾವುದೇ ದೇಶವಾಗಲಿ ಕೈಗೊಳ್ಳುವ ನಿರ್ಧಾರಗಳು ದೂರಗಾಮಿ ಪರಿಣಾಮಗಳನ್ನು ಬೀರುವುದರಿಂದ ಅಂತಹ ನಿರ್ಧಾರಗಳನ್ನು ಮುಂದೆ ಬರುವ ಅಧ್ಯಕ್ಷರಿಗೆ ಬಿಟ್ಟು ಬಿಡುತ್ತಾರೆ. ಆದರೆ ಜೋ ಬೈಡನ್ ಈಗ ನಿರ್ಧಾರವೊಂದಕ್ಕೆ ಬಂದಿದ್ದಾರೆ. ಉಕ್ರೇನ್ ವಿರುದ್ಧದ ಯುದ್ಧದಲ್ಲಿ ರಷ್ಯಾ ಇನ್ನಷ್ಟು ಆಕ್ರಮಣಕಾರಿಯಾಗಿ ಮುನ್ನುಗ್ಗಲಿ ಎನ್ನುವುದೇ ಅವರ ನಿರ್ಧಾರದ ಹಿಂದಿರುವ ಗುಟ್ಟು ಎಂದು ರಾಜಕೀಯ ವಿಶ್ಲೇಷಕರು ಅಭಿಪ್ರಾಯಪಡುತ್ತಾರೆ. ಅಮೆರಿಕ ಉರಿಯುತ್ತಿರುವ ಬೆಂಕಿಗೆ ಇಂಧನ ಸುರಿದಿದೆ ಎಂದು ಈಗಾಗಲೇ ರಷ್ಯಾದ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಮೆರಿಕದ ನಿರ್ಧಾರ ಒರಟು ಮತ್ತು ಅಪಾಯಕಾರಿ. ನಾವು ಇನ್ನೀಗ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳನ್ನು ಬಳಸಬೇಕಾಗುತ್ತದೆ ಎಂದು ರಷ್ಯಾದ ರಕ್ಷಣಾ ಕಾರ್ಯದರ್ಶಿ ಆವಾಜ್ ಹಾಕಿದ್ದಾರೆ. ಅಮೆರಿಕದ ಈ ನಿರ್ಧಾರದ ಬೆನ್ನಲ್ಲೇ ಫ್ರಾನ್ಸ್ ಮತ್ತು ಯುನೈಟೆಡ್ ಕಿಂಗ್ಡಮ್ ಕೂಡ ತಾವು ಉಕ್ರೇನ್ಗೆ ಪೂರೈಸಿದ ದೂರಗಾಮಿ ಖಂಡಾಂತರ ಕ್ಷಿಪಣಿಗಳ ಬಳಕೆಗೆ ಅನುಮತಿ ನೀಡುತ್ತಾರೆ ಎನ್ನುವುದು ಹೊಸ ಪ್ರಶ್ನೆ ಈಗ ಎದ್ದಿದೆ. ಆ ದೇಶಗಳು ರಷ್ಯಾ ವಿರುದ್ಧ ತಮ್ಮ ಕ್ಷಿಪಣಿಗಳ ಬಳಕೆಗೆ ಅನುಮತಿ ನೀಡಿದರೆ ಉಕ್ರೇನ್ ರಷ್ಯಾ ಯುದ್ಧದ ಕಾವು ದೊಡ್ಡ ಮಟ್ಟದಲ್ಲಿ ಏರುವುದು ಖಂಡಿತ. ಜೋ ಬೈಡನ್ ಅವರ ಈ ಹಠಾತ್ ನಿರ್ಧಾರಕ್ಕೆ ಕಾರಣಗಳೇನು ಎನ್ನುವುದೀಗ ಅಮೆರಿಕದಲ್ಲಿ ಚರ್ಚೆಯ ವಿಷಯವಾಗಿದೆ. ಡೊನಾಲ್ಡ್ ಟ್ರಂಪ್ ಚುನಾವಣೆಯಲ್ಲಿ ಗೆದ್ದ ಮರುದಿನವೇ ನಾನು ಅಧಿಕಾರಕ್ಕೆ ಬಂದ ಬಳಿಕ ರಷ್ಯಾ ಉಕ್ರೇನ್ ಯುದ್ಧವನ್ನು ನಿಲ್ಲಿಸುತ್ತೇನೆ ಎಂಬ ಹೇಳಿಕೆ ನೀಡಿದ್ದರು.
ಟ್ರಂಪ್ ಅಧಿಕಾರಕ್ಕೆ ಬರುವ ಮುನ್ನವೇ ಮೂರನೇ ವಿಶ್ವ ಯುದ್ಧ ಶುರುವಾದರೆ ಟ್ರಂಪ್ಗೆ ತಲೆನೋವು ಖಂಡಿತ ಎನ್ನುವುದು ಜೋ ಬೈಡನ್ ಬಯಕೆ ಇರಬೇಕು ಎನ್ನಲಾಗುತ್ತಿದೆ. ಅದನ್ನೇ ಜೂನಿಯರ್ ಟ್ರಂಪ್ ನೇರ ಮಾತುಗಳಲ್ಲಿ ಹೇಳಿದ್ದಾರೆ. ನನ್ನ ತಂದೆ ಜಗತ್ತಿನಲ್ಲಿ ಶಾಂತಿ ನೆಲೆಸಿ ಜನರ ಜೀವ ಉಳಿಯಲಿ ಎಂದು ಬಯಸುತ್ತಿದ್ದಾರೆ. ಆದರೆ ಅಮೆರಿಕದ ಮಿಲಿಟರಿ ಉದ್ಯಮವು ಮೂರನೇ ಜಾಗತಿಕ ಯುದ್ಧ ನಡೆಯಲಿ ಎಂದು ಬಯಸುತ್ತಿದೆ ಎಂದು ಜೂನಿಯರ್ ಟ್ರಂಪ್ ಕಿಡಿಕಾರಿದ್ದಾರೆ. ಇದೇ ವೇಳೆ ಉಕ್ರೇನ್ನ ಸೇನೆಯ ಮಾಜಿ ಮಹಾದಂಡನಾಯಕ ವೆಲೆರಿ ಜಲೂಸ್ಕಿ ಈಗಾಗಲೇ ಮೂರನೇ ಮಹಾಯುದ್ಧ ಅಧಿಕೃತವಾಗಿ ಆರಂಭವಾಗಿದೆ ಎಂದು ಘೋಷಿಸಿದ್ದಾರೆ. ಒಟ್ಟಾರೆ ಡೊನಾಲ್ಡ್ ಟ್ರಂಪ್ ಅಧಿಕಾರಕ್ಕೆ ಏರುವ ಮುನ್ನವೇ ಮಹಾಯುದ್ಧದ ತಲೆನೋವು ಆರಂಭ ಆಗುವಂತಿದೆ. ನಾಟಕೀಯ ನಿರ್ಧಾರಗಳಿಗೆ ಹೆಸರಾಗಿರುವಂತಹ ಡೊನಾಲ್ಡ್ ಟ್ರಂಪ್ ಈ ಪರಿಸ್ಥಿತಿಯನ್ನು ಹೇಗೆ ನಿಭಾಯಿಸುತ್ತಾರೋ ಕಾದು ನೋಡಬೇಕು. ಜನವರಿ 20ಕ್ಕೆ ಡೊನಾಲ್ಡ್ ಟ್ರಂಪ್ ಅಮೆರಿಕದ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಬೇಕು. ಅದಕ್ಕೂ ಮುನ್ನ ಮೂರನೇ ಜಾಗತಿಕ ಯುದ್ಧ ಘೋಷಣೆಯಾದರೆ ಜೋ ಬೈಡನ್ ರಾಜಕೀಯ ತಂತ್ರ ಫಲಿಸಿದಂತಾಗುತ್ತದೆ. ಇದು ತ್ರಿವರ್ಣ ನ್ಯೂಸ್ ಹನಿ ಟ್ರ್ಯಾಕ್. ಮುಂದಿನ ಸುದ್ದಿ ವಿಶ್ಲೇಷಣೆಗೆ ಕಾಯ್ತಾ ಇರಿ.